ನಮಸ್ತೆ. ಇತ್ತೀಚೆಗೆ ನಾನು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಥವಾ ಸಮಾನತೆಯ ಪ್ರತಿಮೆಯನ್ನು ನೋಡಿದೆ. ಅಲ್ಲಿ ಶ್ರೀ ರಾಮಾನುಜಾಚಾರ್ಯರ 216 ಅಡಿ ಎತ್ತರದ ಪ್ರತಿಮೆ ಇದೆ. ಹಾಗೂ ಆ ಪ್ರತಿಮೆ ಸುತ್ತ 108 ವಿಷ್ಣುದೇವರ ವಿಗ್ರಹಗಳು ಕೂಡ ಇದೆ. ಅದನ್ನು ನೋಡಿದಾಗ ನನಗೊಂದು ಗೊಂದಲ ಶುರು ಆಯಿತು. ಇಲ್ಲಿ ಶ್ರೀ ರಾಮಾನುಜಾಚಾರ್ಯರ ವಿಗ್ರಹಕ್ಕೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಪ್ರತಿಮೆಯ ಸುತ್ತ ಆ, ವಿಷ್ಣುದೇವರ ವಿಗ್ರಹಗಳಿದ್ದಾವೆ. ಇದು ಹೇಗೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಆಗುತ್ತೆ, ಸಮಾನತೆಯ ಪ್ರತಿಮೆ ಹೇಗಾಗುತ್ತೆ ಅಂತ ಗೊಂದಲ ಶುರುವಾಯಿತು. ಹಾಗೆ ನಾವು ಅದನ್ನು ಅಧ್ಯಯನ ಮಾಡ್ತಾ ಹೋದಾಗ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಪ್ರತಿಪಾದಿಸಿದ್ದಾರೆ ಅಂತ ಇತ್ತು. ಹಾಗಾದರೆ ಈ ಅದ್ವೈತ ಅಂದ್ರೇನು ಅಂತ ನಾನು ತಿಳ್ಕೊಂಡೆ. ಅದ್ವೈತ ಅಂತಂದರೆ ದೇವರು, ಜೀವ ಹಾಗೂ ಜಗತ್ತು ಇವು ಎಲ್ಲವುದೂ ಒಂದೇ ಅಂತ ಹೇಳ್ತದೆ ಅದ್ವೈತದಲ್ಲಿ. ಅಂದರೆ ನಾವು ಎಲ್ಲರೂ ಕೂಡ ದೇವರ ಒಂದು ಭಾಗ, ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ, ಈ ಜಗತ್ತಿನ ಎಲ್ಲ ನಿರ್ಜೀವ ವಸ್ತುಗಳಲ್ಲೂ ದೇವರಿದ್ದಾನೆ, ದೇವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನುವ ಒಂದು ಸಿದ್ಧಾಂತವೇ ಅದ್ವೈತ. ಹಾಗಾದರೆ ನನ್ನ ಯೋಚನೆಗೆ ನಾನು ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಮತ್ತು ಈ ವಿಶಿಷ್ಟ ಅದ್ವೈತವನ್ನು ಎರಡು ನೋಡಿದಾಗ ಹೇಗೆ ಎರಡು ಒಂದಾಗುತ್ತೆ ಅಂತ ನಾನು ಊಹೆ ಮಾಡಿದಾಗ, ಈಗ ನಾನು ಎಲ್ಲರಲ್ಲೂ ದೇವರಿದ್ದಾನೆ ಎಂದರೆ ಎಲ್ಲರೂ ಸಮಾನ ಅಂತ ಒಂದು ಅರ್ಥವನ್ನು ನಾವು ತಿಳ್ಕೊಬೋದು. ನನ್ನಲ್ಲೂ ದೇವರಿದ್ದಾನೆ, ಸಕಲ ಜೀವಗಳಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ ಎಂದಾಗ ಎಲ್ಲರೂ ಒಂದು ಸಮಾನ, ಈಕ್ವಲ್ ಅನ್ನೋ ಒಂದು ಭಾವನೆ ಬರ್ಬೋದು ಅನ್ನೋ ರೀತಿಯಲ್ಲಿ ಈ ವಿಶಿಷ್ಟ ಅದ್ವೈತ ಅಥವಾ ಶ್ರೀ ರಾಮಾನುಜಾಚಾರ್ಯ ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೆಸರನ್ನು ಕೊಟ್ಟಿರ್ಬೋದು ಅಂತ ನನ್ನ ಒಂದು ಕಲ್ಪನೆ. ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.